ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬೃಂದಾವನ ನರ್ಸರಿ. ನಮ್ಮ ನರ್ಸರಿಯಲ್ಲಿ ಸೆರಾಮಿಕ್ ಪಾಟ್ಗಳ ಕಲೆಕ್ಷನ್ನು ತುಂಬಾ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ ನಿಮಗೆ ಸಿಗುತ್ತೆ. ಅದರಲ್ಲೂ ಸೆರಾಮಿಕ್ ಪಾಟಲ್ಲಿ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ 3 ಕ್ವಾಲಿಟಿಯ ಸೆರಾಮಿಕ್ ಪಾಟ್ಗಳು ಕೂಡ ಸಿಗುತ್ತೆ. ಮಣ್ಣಿನ ಪಾಟಲ್ಲಿ ಯಾವ ರೀತಿ ನಿಮಗೆ ಕ್ವಾಲಿಟಿ ವೈಸ್ ಪಾಟ್ಗಳು ಸಿಗುತ್ತೆ, ಪ್ಲಾಸ್ಟಿಕ್ ಪಾಟ್ ಆಗಿರ್ಬೋದು, ಫೈಬರ್ ಪಾಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ಕ್ವಾಲಿಟಿ ವೈಸೇ ಸಿಗುತ್ತೆ. ಅದರಲ್ಲಿ ಫಸ್ಟ್ ಕ್ವಾಲಿಟಿ ಯಾವ ರೀತಿ ಕಂಡುಹಿಡಿಯೋದು, ಸೆಕೆಂಡ್ ಕ್ವಾಲಿಟಿ ಯಾವ ರೀತಿ ಕಂಡುಹಿಡಿಯೋದು, ಥರ್ಡ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ ನಿಮಗೆ ವೆಯ್ಟಲ್ಲೇ ಗೊತ್ತಾಗ್ಬಿಡುತ್ತೆ ಫಸ್ಟು, ಸೆಕೆಂಡ್, ಥರ್ಡ್ ಅಂತ. ನಾನೀಗ ಒಂದು ಸ್ಯಾಂಪಲ್ಗೆ ತೋರಿಸೋದಾದರೆ, ಇದೀಗ ಫಸ್ಟ್ ಕ್ವಾಲಿಟಿಯ ಸೆರಾಮಿಕ್ ಪಾಟನ್ನು ನಾನೀಗ ತೋರಿಸ್ತಾ ಇರೋದು. ಇದರ ಫಿನಿಶಿಂಗ್ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಮತ್ತು ಸುತ್ತ ನೀವು ಪಾಟನ್ನು ಚೆಕ್ ಮಾಡಿದ್ರೆ ಒಂದೇ ರೀತಿ ಇದೆ, ಚೇಂಜ್ ಇಲ್ಲ. ಕಲ್ಲರ್ ಆಗಿರ್ಬೋದು, ಅದರದ್ದು ಶೈನಿಂಗ್ ಆಗಿರ್ಬೋದು, ಗ್ಲಾಸ್ ಫಿನಿಶಿಂಗ್ ಇದೆ. ಇದು ತುಂಬಾ ಯೂನಿಕ್ ಆಗಿ ಕಾಣುವಂಥ ಡಿಸೈನ್ಗಳು ನಿಮಗೆ ಫಸ್ಟ್ ಕ್ವಾಲಿಟಿಲಿ ಮಾತ್ರ ಸಿಗೋದು. ಅದರಲ್ಲೂ ಯಾವ ರೀತಿ ಫಸ್ಟ್ ಕ್ವಾಲಿಟಿನ ಕಂಡುಹಿಡಿಯೋದು ಅಂದರೆ ಲೈಟ್ ವೆಯ್ಟ್. ಮೇಯ್ನಾಗಿ ಫಸ್ಟ್ ಕ್ವಾಲಿಟಿಯಲ್ಲಿ ಲೈಟ್ ವೆಯ್ಟ್ ಪಾಟ್ಗಳು ನಿಮಗೆ ಸಿಗುತ್ತೆ. ವೆಯ್ಟು ತುಂಬಾ ಕಡಿಮೆ ಇರುತ್ತೆ. ಬೇರೆ ಪಾಟ್ಗಳಿಗೆ ಹೋಲಿಸಿದರೆ ಇದು ಈಗ ಪ್ಲಾಸ್ಟಿಕ್ ಪಾಟನ್ನು ನೀವು ತೊಗೊಂಡಾಗ ಯಾವ ರೀತಿ ವೆಯ್ಟ್ ಇರುತ್ತೆ ಅಷ್ಟೇ ವೆಯ್ಟ್ ಇರುತ್ತೆ, ಜಾಸ್ತಿ ವೆಯ್ಟು ಕೂಡ ಇರೋದಿಲ್ಲ. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದೇ ರೀತಿ ಫಿನಿಶಿಂಗ್ ಇರೋದ್ರಿಂದ ಇದು ಗಿಫ್ಟ್ ಮಾಡೋಕ್ಕೆ ನಿಮಗೆ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಹಾಕಿ ರೆಡಿ ಮಾಡಿ ಗಿಫ್ಟ್ ಮಾಡೋಕ್ಕೆ ತುಂಬಾ ಈಸಿಯಾಗಿ ಮಾಡ್ಬೋದು. ಯಾಕೆ ಅಂದರೆ ಲೈಟ್ ವೆಯ್ಟ್ ಆಗಿರೋದ್ರಿಂದ ಕ್ಯಾರಿ ಮಾಡೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಇದರಲ್ಲಿ ಇನ್ನೂ ಒಂದು ಬೆನಿಫಿಟ್ ಏನಿದೆ ಅಂದರೆ, ಇದರಲ್ಲಿ ಏನು ಮತ್ತೊಂದು ಬೆನಿಫಿಟ್ ಅಂದರೆ ವಿತ್ ಪ್ಲೇಟ್ ನಿಮಗೆ ಸಿಗುತ್ತೆ. ಎಲ್ಲ ಸೆರಾಮಿಕ್ ಪಾಟಲ್ಲೂ ಕೂಡ ಪ್ಲೇಟ್ಗಳು ಸಿಗೋದಿಲ್ಲ. ಅದರಲ್ಲಿ ವಿತ್ ಪ್ಲೇಟ್ ಜೊತೆಗೆ ಜಾಯಿಂಟ್ ಆಗಿರುವಂತಹ ಪ್ಲೇಟು ನಿಮಗೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗಲಿ. ಮತ್ತು ಮನೆಯಲ್ಲಿ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ, ಆಫೀಸಲ್ಲಾಗಿರ್ಬೋದು, ಮನೆಯಲ್ಲಿ ಟೇಬಲ್ಲು, ಈ ಕಡೆ ಯಾವುದೋ ಸ್ಟೆಪ್ಸಲ್ಲಿ ನೀವು ಇಟ್ಟಿದ್ರಿ ಅಂದರೆ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಪ್ಲೇಟ್ ಅಕಸ್ಮಾತ್ ಜಾರಿ ಬೀಳೋದಾಗಿರ್ಬೋದು, ಪ್ಲೇಟನ್ನು ಎರಡನ್ನೂ ಮೇಂಟೆನೆನ್ಸ್ ಮಾಡೋದ್ರ ಬದಲು ಈ ರೀತಿ ಜಾಯಿಂಟ್ ಇರೋದ್ರಿಂದ ಏನಾಗುತ್ತೆ, ನೀವು ಈಸಿಯಾಗಿಯೇ ಮೇಂಟೆನೆನ್ಸ್ನ ಮಾಡ್ಕೊಳ್ಬೋದು. ಇದರಲ್ಲೂ ನೋಡ್ಬೋದು ನಿಮಗೆ ಸ್ವಲ್ಪನೂ ಚೇಂಜಸ್ ಗೊತ್ತಾಗೋದಿಲ್ಲ. ಒಳಗೂ ಹೊರಗೂ ಒಂದೇ ಕಲರ್ ಇರುತ್ತೆ. ಫಿನಿಶಿಂಗು ಎಲ್ಲದೂ ಕೂಡ ಗ್ಲಾಸ್ ಫಿನಿಶಿಂಗೇ ಇರುತ್ತೆ. ಒಂದಕ್ಕಿಂತ ಒಂದು ಪಾಟ್ ಕಲೆಕ್ಷನ್ ನಿಮಗೆ ಯೂನಿಕ್ ಆಗಿ ಸಿಗುತ್ತೆ ಇದರಲ್ಲಿ. ಹಾಗಂತೇಳಿ ಸೆರಾಮಿಕ್ ಪಾಟಲ್ಲಿ ಇದರಲ್ಲಿ ಸೆಕೆಂಡು, ಥರ್ಡ್ ಕ್ವಾಲಿಟಿಲಿ ಯೂನಿಕ್ ಆಗಿ ಸಿಗಲ್ವಾ ಅನ್ನೋದಾದರೆ ಅದರಲ್ಲೂ ಕೂಡ ಸಿಗುತ್ತೆ. ಏನು ಅದರಲ್ಲಿ ಅದಕ್ಕೂ ಏನು ವ್ಯತ್ಯಾಸ ಅಂದರೆ, ಇದು ಈಗ ವಿತೌಟ್ ಪ್ಲೇಟಲ್ಲಿ ಇರುವಂತಹ ಸೆರಾಮಿಕ್ ಪಾಟು, ಇದು ವಿತ್ ಪ್ಲೇಟಲ್ಲಿ ಇರುವಂತಹ ಸೆರಾಮಿಕ್ ಪಾಟು. ಇಲ್ಲಿ ನೋಡ್ಬೋದು ಒಳಗೆ ನಿಮಗೆ ಕಲರ್ ಚೇಂಜು, ಇದು ಒಳಗೆ ಅದೇ ಕಲರ್ ಇದೆ. ಇದು ಅದಕ್ಕೆ ಕಲ್ಲರ್ನ ಹಾಕಿರುವಂತಹದ್ದು, ಇದಕ್ಕೆ ಎಕ್ಸ್ಟ್ರಾ ಕೊಟ್ಟಿರುವಂತಹ ಕಲ್ಲರ್. ಇದು ಎಕ್ಸ್ಟ್ರಾ ಕಲ್ಲರ್ ಕೊಟ್ಟಿರೋದ್ರಿಂದ ಸೆರಾಮಿಕ್ ಪಾಟು ಮಳೆಯ ನೀರಿಗಾಗಿರ್ಬೋದು, ಬಿಸಿಲಿಗಾಗಿರ್ಬೋದು ಡಿಮ್ ಆಗುತ್ತಾ ಅನ್ನೋದಾದರೆ ಇಲ್ಲ. ಈ ಕ್ವಾಲಿಟಿಯ ಪಾಟ್ಗಳು ಯಾವ ರೀತಿ ಇರುತ್ತೆ ಅದೇ ರೀತಿ ಇದು ಕೂಡ ಮೇಂಟೆನೆನ್ಸ್ ಆಗುತ್ತೆ. ಇದು ಬಿಸಿಲಲ್ಲಿಟ್ಟರು ಅಷ್ಟೇ, ಮಳೆಯಲ್ಲಿ ನೆಂದರೂ ಅಷ್ಟೇ ನಿಮಗೆ ಕಲ್ಲರು ಚೇಂಜ್ ಆಗೋದಿಲ್ಲ, ಇದೇ ಕಲರ್ ಇರುತ್ತೆ. ಇದು ಕೂಡ ಗ್ಲಾಸ್ ಫಿನಿಶಿಂಗು, ಮ್ಯಾಟ್ ಫಿನಿಶಿಂಗ್ ಆಗಿರ್ಬೋದು, ಎಲ್ಲ ಫಿನಿಶಿಂಗಲ್ಲೂ ಕೂಡ ಈ ಪಾಟ್ಗಳು ಕೂಡ ನಿಮಗೆ ಸಿಗುತ್ತೆ. ಕ್ವಾಲಿಟಿಯ ಪಾಟ್ಗಳಲ್ಲಿ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ನಾನೀಗ ತೋರಿಸ್ತೀನಿ. ಇದು ಸೆಕೆಂಡ್ ಕ್ವಾಲಿಟಿ ಮತ್ತು ಥರ್ಡ್ ಕ್ವಾಲಿಟಿ ನಿಮಗೆ ತುಂಬಾ ಪಾಟ್ಗಳು ಅವೈಲೇಬಲ್ ಇದೆ. ಅದರಲ್ಲೂ ನಿಮಗೆ ಎಲ್ಲ ಪಾಟ್ಗಳು ಕೂಡ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ. ಎಲ್ಲ ಪಾಟ್ಗಳು ಕೂಡ ಸೆರಾಮಿಕ್ ಪಾಟ್ ಅಂತಲೇ ಇಲ್ಲ, ಪ್ಲಾಸ್ಟಿಕ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಸೆರಾಮಿಕ್ ಪಾಟ್ಗಳು ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ನಾರ್ಮಲ್ ಆಗಿ ಇರುವಂತಹ ಪಾಟ್ಗಳು, ಈ ಥರ ಗ್ರಾಸ್ ಫಿನಿಶಿಂಗು ವಿತ್ ಪ್ಲೇಟು ಇರುವಂತಹ ಪಾಟ್ಗಳಷ್ಟೇ ನಿಮಗೆ ಪ್ರೈಸ್ ಮಾತ್ರ ವೇರಿಯೇಷನ್ ಆಗುತ್ತೆ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಪಾಟ್ಗಳು ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ನಾನೀಗ ತೋರಿಸ್ತೀನಿ ಯಾವ್ದು ಕಲೆಕ್ಷನ್ ನಮ್ಮ ಹತ್ರ ಇದೆ ಅಂತ ನೋಡ್ಬೋದು. ಸೈಜ್ಗಳು ಕೂಡ ಅವೈಲೇಬಲ್ ಇದೆ. ಒಂದಕ್ಕಿಂತ ಒಂದು ಕಲೆಕ್ಷನ್ನು ತುಂಬಾ ಯೂನಿಕ್ ಆಗಿ ಕಾಣುತ್ತೆ. ಲೈಟ್ ವೆಯ್ಟ್ ಜೊತೆಗೆ ನಿಮಗೆ ಫಿನಿಶಿಂಗ್ ನೋಡ್ಬೋದು. ಇದರಲ್ಲೂ ಕೂಡ ಬ್ರ್ಯಾಂಡ್ಗಳು ಇದೆ. ಸೆರಾಮಿಕ್ ಪಾಟಲ್ಲೂ ಕೂಡ ಈಗ ಬಟ್ಟೆ ರೀತಿಯೇ ಬ್ರ್ಯಾಂಡ್ಗಳು ಕೂಡ ಸ್ಟಾರ್ಟ್ ಆಗಿದೆ.
ಕ್ವಾಲಿಟಿ ಮಾತ್ರ ಬೆಸ್ಟ್ ಇದೆ. ನೀವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ವಿತ್ ಪ್ಲೇಟ್ ಜೊತೆಗೇನೆ ಸಿಗುತ್ತೆ. ಸೈಜ್ಗಳು ಕೂಡ ಅವೈಲಬಲ್ ಇರುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸಿಗುತ್ತೆ. ಎಷ್ಟು ಪೀಸ್ಗಳು ಬೇಕೋ ಅಷ್ಟು ಪೀಸ್ಗಳು ಕೂಡ ಸಿಗುತ್ತೆ. ಈ ಪಾಟ್ಗಳೆಲ್ಲ ನೋಡ್ಬೋದು, ಫಿನಿಶಿಂಗು ತುಂಬಾ ಚೇಂಜ್ ಇದೆ. ಈ ಪಾಟ್ಗಳಿಗೂ ನಿಮಗೆ ಬೇರೆ ಪಾಟ್ಗಳಿಗೂ ಕೂಡ ತುಂಬ ಚೇಂಜಸ್ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಅದನ್ನು ಮುಟ್ಟಿದ ಮೇಲಂತೂ ನಿಮಗೆ ಒಂಥರ ಗುಡ್ ಫೀಲ್ ಕೊಡುತ್ತೆ. ಈ ಸೆರಾಮಿಕ್ ಪಾಟಲ್ಲಿ ಕ್ವಾಲಿಟಿ ವೈಸ್ ನೀವು ಮುಟ್ಟಿ ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಯಾವ ರೀತಿ ಕ್ವಾಲಿಟಿಗಳಿದೆ ಅಂತ. ಗಿಫ್ಟ್ ಮಾಡೋಕ್ಕೆ ಮಾತ್ರ ತುಂಬಾ ಬೆಸ್ಟ್ ಪಾಟ್ಗಳಂತ ಹೇಳ್ಬೋದು. ವಿತ್ ಪ್ಲೇಟು, ವಿತೌಟ್ ಪ್ಲೇಟು, ನಿಮಗೆ ಎಲ್ಲ ರೀತಿಯ ಪಾಟ್ಗಳು ಕೂಡ ಸಿಗುತ್ತೆ. ಸೆಟ್ಗಳನ್ನು ಕೂಡ ತೊಗೊಳ್ಬೋದು. ಇಲ್ಲ ನನಗೆ ಸೆಟ್ ಬೇಡ, ಸಿಂಗಲ್ ಪೀಸ್ ತೊಗೊಳ್ತೀನಿ ಅನ್ನೋದಾದ್ರು ತೊಗೊಳ್ಬೋದು. ಈ ಕಲೆಕ್ಷನ್ನು ನಮ್ಮ ಹತ್ರನೇ ತುಂಬಾ ಕಡಿಮೆ ಇರುತ್ತೆ. ಯಾಕೆಂದರೆ ಸೆಕೆಂಡ್ ಕ್ವಾಲಿಟಿ, ತರ್ಡ್ ಕ್ವಾಲಿಟಿ ಎಲ್ಲ ಪಾಟ್ಗಳು ತುಂಬಾ ಜಾಸ್ತಿ ಪಾಟ್ಗಳು ಇಟ್ಟಿರ್ತೀವಿ. ಆದರೆ ಫಸ್ಟ್ ಕ್ವಾಲಿಟಿ ಪಾಟ್ಗಳು ನಮಗೇ ಪ್ರೈಸು ತುಂಬಾ ಜಾಸ್ತಿ ಬೀಳೋದ್ರಿಂದ ನಾವು ಈ ಪಾಟ್ಗಳಿಗೆ ತುಂಬ ಪ್ರಿಫರೆನ್ಸ್ ಕಡಿಮೆ ಕೊಡ್ತೀವಿ. ಆ ಪಾಟ್ಗಳಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡೋದು. ಈ ಪಾಟ್ಗಳು ನೋಡ್ಬೋದು. ಇದೊಂದು ರ್ಯಾಕ್ ನಾವು ಈಗ ಸೆರಾಮಿಕ್ ಪಾಟಲ್ಲೇ ಫಸ್ಟ್ ಕ್ವಾಲಿಟಿಯ ಪಾಟ್ಗಳನ್ನ ಇಟ್ಟಿರುವಂತಹ ರ್ಯಾಕ್ ಇದು. ಇದಿಷ್ಟು ಫಸ್ಟ್ ಕ್ವಾಲಿಟಿಯ ಪಾಟ್ಗಳು. ಈಗ ನಾನೀಗ ಸೆಟ್ಗಳನ್ನು ತೋರಿಸ್ತೀನಿ, ನಿಮಗೆ ಅವಾಗ ಗೊತ್ತಾಗುತ್ತೆ ಯಾವ ರೀತಿ ಸೆಟ್ಗಳು ಬರುತ್ತೆ ಮತ್ತು ಸೈಜ್ಗಳು ಕೂಡ ಯಾವ ರೀತಿ ಬರುತ್ತೆ ಅಂತ. ಸಿಂಗಲ್ ಪೀಸು ಕೂಡ ತೊಗೊಳ್ಬೋದು. ಇದು ಒಂದು 2 ಸ್ಟೆಪ್ಪಷ್ಟು ಈ ಫಿನಿಶಿಂಗ್ ಇರುವಂಥದ್ದೇ ಇಟ್ಟಿದ್ದೀವಿ. ಫಸ್ಟ್ ಕ್ವಾಲಿಟಿದೇನೆ. ಅದರಲ್ಲಿ ಮ್ಯಾಟ್ ಫಿನಿಶಿಂಗ್ ಕೂಡ ಸಿಗುತ್ತೆ ನಿಮಗೆ. ಮ್ಯಾಟ್ ಫಿನಿಶಿಂಗಲ್ಲೂ ಕಲ್ಲರ್ಗಳು ಕೂಡ ಸಿಗುತ್ತೆ. ಇದು ನಾನೀಗ ಸಿಂಗಲ್ ತೊಗೊಳ್ತೀನಿ ಅನ್ನೋದಾದರೆ ಸಿಂಗಲ್ಲು ತೊಗೊಳ್ಬೋದು. ಇಲ್ಲ ಸೆಟ್ಗಳನ್ನು ತೊಗೊಳ್ತೀನಿ ಅನ್ನೋದಾದರೆ ಸೆಟ್ಟನ್ನು ತೊಗೊಳ್ಬೋದು. ಗ್ಲಾಸ್ ಫಿನಿಶಿಂಗು ಸೆಟ್ಟಲ್ಲಿ ನಿಮಗೆ 3 ಪೀಸು ಸಿಗುತ್ತೆ ಸೆಟ್ಗಳು ಸೈಜ್ ವೈಸು. ಅದರ ನೆಕ್ಸ್ಟ್ ಫಸ್ಟು, ಸೆಕೆಂಡು, ತರ್ಡ್ ಅಂತ ಸೈಜ್ಗಳು ಸಿಗುತ್ತೆ. ಈ ರೀತಿ ಫಸ್ಟ್ ಒನ್ನು, ಸೆಕೆಂಡ್ ಒನ್ನು, ತರ್ಡ್ ಒನ್ನು ಎಲ್ಲದರಲ್ಲೂ ಕೂಡ ಸೈಜ್ಗಳು ಸಿಗುತ್ತೆ. ಒಂದೇ ರೀತಿಯ ಪಾಟ್ಗಳು 2 ಪೀಸ್ ಬೇಕಂದರೆ 2 ಪೀಸು ಕೂಡ ಸಿಗುತ್ತೆ. ಕಲೆಕ್ಷನ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಪ್ರೈಸು ಕೂಡ ಬೇರೆ ಎಲ್ಲ ಪಾಟ್ಗಳಿಗೆ ಹೋಲಿಸಿದರೆ ಈ ಪಾಟ್ಗಳಿಗೆ, ಫಸ್ಟ್ ಕ್ವಾಲಿಟಿ ಪಾಟ್ಗಳಿಗೆ ಪ್ರೈಸು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನೂ ಒಂದು ಏನು ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ, ಈ ಗ್ರಾಸನ್ನು ನೀವು ತೊಗೊಳೋದ್ರಿಂದ ಏನಾಗುತ್ತೆ, ನಿಮ್ಮ ಹತ್ರ ಇರುವಂಥ ಪಾಟು ಇನ್ನೊಬ್ಬರ ಹತ್ರ ಇರೋಕ್ಕೆ ಚಾನ್ಸ್ ಇರೋದಿಲ್ಲ ಜಾಸ್ತಿ. ಯಾಕೆಂದರೆ ಇದರಲ್ಲಿ ತುಂಬ ಕಡಿಮೆ, ಒಂದು ಡಿಸೈನಲ್ಲಿ ತುಂಬ ಕಡಿಮೆ ಪಾಟ್ಗಳನ್ನು ರೆಡಿ ಮಾಡ್ತಾರೆ. ಹಾಗಾಗಿ ಒಂದೇ ರೀತಿಯ ಪಾಟ್ಗಳು ಮಾಮೂಲಿ, ಈಗ ಸೆಕೆಂಡ್, ತರ್ಡ್ ಕ್ವಾಲಿಟಿ ಪಾಟ್ಗಳು ನಿಮಗೆ ಒಂದೇ ರೀತಿಯ ಪಾಟ್ಗಳು ತುಂಬ ಮನೆಯಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ಆದರೆ ಈ ಕಲೆಕ್ಷನ್ಗಳೆಲ್ಲ ನಿಮಗೆ ಎಲ್ಲ ಕಡೆಯೂ ಕೂಡ ನೋಡೋಕ್ಕೆ ಸಿಗೋದಿಲ್ಲ. ನಿಮ್ಮ ಹತ್ರ ಇರುವಂಥ ಕಲೆಕ್ಷನ್ನು ಇನ್ನೊಬ್ಬರ ಹತ್ರ ಇರೋದಿಲ್ಲ. ಆ ರೀತಿಯ ಕಲೆಕ್ಷನ್ಗಳು. ಪ್ರಿಂಟು ಕೂಡ ತುಂಬಾ ಚೇಂಜ್ ಇರುತ್ತೆ. ವಿತ್ ಪ್ಲೇಟ್ ಇರೋದ್ರಿಂದ ನಿಮಗೆ ಮತ್ತೆ ಎಕ್ಸ್ಟ್ರಾ ಪ್ಲೇಟನ್ನು ತೊಗೊಬೇಕು. ಎಕ್ಸ್ಟ್ರಾ ಪ್ಲೇಟು ಅದಕ್ಕೆ ಸೂಟಬಲ್ ಆಗ್ತಾಯಿಲ್ಲ ಅನ್ನೋದು ಕೂಡ ನಿಮಗೆ ಇರೋದಿಲ್ಲ. ಈ ರೀತಿ ಒಂದರ ಮೇಲೆ ಒಂದಕ್ಕಿಂತ ಒಂದು ಪ್ರಿಂಟು ತುಂಬಾ ಚೇಂಜ್ ಇರುತ್ತೆ, ಒಂದೇ ರೀತಿ ಇರೋದಿಲ್ಲ. ಇದನ್ನು ನೀವು ಕೊರಿಯರ್ ಮುಖಾಂತರ ತರಿಸ್ಕೊಬೋದು. ಯಾಕೆಂದರೆ ಲೈಟ್ ವೆಯ್ಟ್ ಇರೋದ್ರಿಂದ ತುಂಬ ಸೇಫಾಗೂ ಬರುತ್ತೆ. ಜೊತೆಗೆ ಫ್ರೀ ಶಿಪ್ಪಿಂಗ್ ಕೂಡ ಇದನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಲೈಟ್ ವೆಯ್ಟ್ ಇರೋದ್ರಿಂದ ಶಿಪ್ಪಿಂಗ್ನ ಫ್ರೀ ಮಾಡಿದ್ದೀವಿ. ಇದನ್ನು ಪ್ಯಾಕಿಂಗ್ ಕೂಡ ಈಸಿಯಾಗಿ ಮಾಡಿ ಕಳಿಸ್ಬೋದು. ಲೈಟ್ ವೆಯ್ಟ್ ಆಗಿರುತ್ತೆ. ವಿತ್ ಪ್ಲ್ಯಾಂಟ್ಸ್ ಜೊತೆನೂ ಕೂಡ ಇದನ್ನು ಬೈ ಮಾಡ್ತಾಯಿದ್ದಾರೆ. ಯಾರಿಗೆಲ್ಲ ಈ ಥರ ಪಾಟ್ಗಳು ಬೇಕು, ನೀವು ಆನ್ಲೈನ್ ಬುಕ್ಕಿಂಗ್ನ ಮಾಡ್ಕೊಳ್ಬೋದು.
ಮ್ಯಾಟ್ ಫಿನಿಶಿಂಗ್ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ವಿತ್ ಸ್ಟ್ಯಾಂಡ್ ಜೊತೆಗೆ ಈ ಪಾಟ್ಗಳು ಸಿಗುತ್ತೆ. ಕಲರ್ಗಳು ಕೂಡ ಕ್ರೀಮು, ಬ್ಲ್ಯಾಕ್, ಪಿಂಕ್, ಗ್ರೀನು, ಗ್ರೇ ನಿಮಗೆ ಸಿಗುತ್ತೆ. ಕ್ವಾಲಿಟಿ ನಿಮಗೆ ಬೆಸ್ಟ್ ಇದೆ ಅಂತ ನೀವು ಇದೇ ರೀತಿ ಇದರಲ್ಲೇ ನೋಡ್ಬೋದು. ಫಿನಿಶಿಂಗ್ ಆಗಿರ್ಬೋದು, ಅದರ ಕ್ವಾಲಿಟಿ ಎಷ್ಟು ಬೆಸ್ಟ್ ಇದೆ ಅಂತ ನಿಮಗೆ ತಿಳಿಸುತ್ತೆ. ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿರುವಂಥ ಕಲೆಕ್ಷನ್. ಯಾರಿಗೆಲ್ಲ ಪಾಟ್ಗಳು ಬೇಕು, ಗ್ರಾಸಲ್ಲಿ ಬೇಕಾಗಿರುವಂಥ ಪಾಟ್ಗಳು, ಆನ್ಲೈನ್ ಬುಕ್ಕಿಂಗ್ ಕೂಡ ಅವೈಲೇಬಲ್ ಇದೆ. ಬುಕ್ಕಿಂಗ್ನ ತೊಗೊಳ್ತಾ ಇದ್ದೀವಿ. ಪಾಟ್ಗಳ ಕಲೆಕ್ಷನ್ನು ತುಂಬಾ ನೀಟಾಗಿ ಪ್ಯಾಕಿಂಗ್ ಇರುತ್ತೆ, ಡ್ಯಾಮೇಜ್ ಆಗಿರೋದಿಲ್ಲ. ನರ್ಸರಿಗೆ ವಿಸಿಟ್ ಮಾಡಿನೂ ಕೂಡ ಪಾಟ್ಗಳನ್ನು ತೊಗೊಳ್ಬೋದು. ನರ್ಸರಿ ವಿಸಿಟ್ ಮಾಡಿ ಪಾಟ್ಗಳನ್ನು ತೊಗೊಳೋದ್ರಿಂದ ಒಂದು ಬೆನಿಫಿಟ್ ಏನಂದರೆ, ನಿಮಗೆ ಯಾವ ಪಾಟಿಗೆ ಯಾವ ಪ್ಲ್ಯಾಂಟು ಸೂಟ್ ಆಗುತ್ತೆ ಅಂತ ಇಲ್ಲೇ ಸೆಲೆಕ್ಟ್ ಮಾಡಿ ಹಾಕಿಸ್ಕೊಂಡು ಕೂಡ ಹೋಗ್ಬೋದು. ಇಲ್ಲ ನಂತರ ಪ್ಲ್ಯಾಂಟ್ಸ್ಗಳು ಇದೆ ಅನ್ನೋದಾದರೆ ಬರೀ ಪಾಟ್ಗಳನ್ನು ಕೂಡ ನೀವು ತೊಗೊಳ್ಬೋದು. ಆನ್ಲೈನಲ್ಲೂ ಕೂಡ ವಿಡಿಯೋ ಕಾಲಲ್ಲಿ ನಾವೀಗ ತೋರಿಸ್ತೀವಿ. ಯಾವ್ದಾದ್ರು ಪ್ಲ್ಯಾಂಟು ಕೂಡ ಬೇಕು ನನಗೆ ಪಾಟಿಗೆ ಅನ್ನೋದಾದರೆ ಆ ಪಾಟಿಗೆ ಸೂಟಾಗುವಂಥ ಪ್ಲ್ಯಾಂಟ್ಸನ್ನು ಇಟ್ಟು ತೋರಿಸ್ತೀವಿ ಡೆಮೋ ಥರ. ನಿಮಗೆ ಓಕೆ ಅಂದರೆ ಮಾತ್ರ ಆ ಪ್ಲ್ಯಾಂಟನ್ನು ರೆಡಿ ಮಾಡಿನೇ ಕೊರಿಯರ್ ಮಾಡ್ತೀವಿ. ಎಲ್ಲ ರೀತಿಯ ಪಾಟ್ಗಳು ಕೂಡ ಅವೈಲೇಬಲ್ ಇರೋದ್ರಿಂದ ನರ್ಸರಿನ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಣ್ಣಿನ ಪಾಟ್ಗಳಲ್ಲಿ ಕ್ವಾಲಿಟಿನೂ ಕೂಡ ತೋರಿಸ್ತೀನಿ. ಯಾವ್ಯಾವ ರೀತಿ ಮಣ್ಣಿನ ಪಾಟ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ ಅನ್ನೋದು ಕೂಡ ನಿಮಗೆ ತಿಳಿಯುತ್ತೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.